ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅಂತ ಸ್ವತಃ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ನೀಡಿದ್ದಾರೆ. ಇಂಟರ್ಪೋಲ್ ಮೂಲಕ ಎಲ್ಲ ದೇಶಗಳನ್ನು ಸಂಪರ್ಕಿಸುವಂತಹ ಕೆಲಸ ಆಗುತ್ತೆ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಯಾವುದೇ ದೇಶದಲ್ಲಿದ್ದರೂ ಅವರನ್ನ ಕರೆ ತರುವಂತಹ ಕೆಲಸ SIT ಮೂಲಕ ಆಗುತ್ತೆ. SITಗೆ ಈಗಾಗಲೇ ನಾವು ಸೂಚನೆಯನ್ನು ನೀಡಿದ್ದೇವೆ. ಈ ಬ್ಲೂ ಕಾರ್ನರ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಕೂಡ ಆಯಿತು. ಎಲ್ಲವನ್ನೂ ಕೂಡ ಗಮನಿಸಿದ್ದೇವೆ ಏನೆಲ್ಲ ಆಗ್ತಾ ಇದೆ ಅಂತ. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬ್ಲೂ ಕಾರ್ನರ್ ನೋಟಿಸನ್ನು ನೀಡಲಾಗಿದೆ. ಇಂಟರ್ಪೋಲ್ನವರು ಎಲ್ಲ ದೇಶಕ್ಕೆ ಸಂಪರ್ಕಿಸ್ತಾರೆ. ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂತ ಸಂಪರ್ಕಿಸ್ತಾರೆ. ಆಮೇಲೆ ಪ್ರಜ್ವಲ್ ಕರೆತರೋ ಬಗ್ಗೆ SIT ನಿರ್ಧಾರ ಮಾಡುತ್ತೆ ಅನ್ನೋಂಥ ಮಾತನ್ನು ಪರಮೇಶ್ವರ್ ಹೇಳಿದ್ದಾರೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರನ್ನ ಲೊಕೇಟ್ ಮಾಡ್ತಾರೆ. ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂಥೇಳಿ ಲೊಕೇಟ್ ಅದನ್ನು ಮಾಡ್ತಾರೆ. ಅದಾದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು, ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು, ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ SITನವರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಕೊಡಬೇಕು. ಒಂದು ಪ್ರೊಸೀಜರಲ್ಲಿ ಮಾಡಬೇಕಾಗುತ್ತೆ. ನಾಳೆ SIT ಮೇಲೆ ಕೂಡ ಆಪಾದನೆ ಮಾಡಬೇಕಲ್ವ. ಪ್ರೊಸೀಜರ್ ಮಾಡದೆ ಹೋದರೆ, ಕಾನೂನಿಗೆ ವಿರುದ್ಧವಾಗಿ ಅವರೇನಾದರೂ ಕ್ರಮ ಮಾಡಿದರೆ, ಒಂದು ವೇಳೆ ಆ ರೀತಿ ನಡ್ಕೊಂಡ್ರೆ ನಾಳೆ SITನವ್ರ ಮೇಲೆ ಕೂಡ ತಪ್ಪು ಮಾಡಿದ್ದಾರೆ, ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಆಪಾದನೆ ಬರ್ಬೋದು. ಅದಕ್ಕೆ ಅವರು ಎಲ್ಲ ಎಚ್ಚರಿಕೆಗಳನ್ನ ವಹಿಸಿ ನಾವು ಅವ್ರಿಗೆ ಹೇಳಿದ್ದೀವಿ, ಕಾನೂನು ಬಿಟ್ಟು ಏನೂ ಮಾಡಬಾರ್ದು, ನೀವು ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಸರ್ಕಾರದಿಂದ ಹೇಳಿದ್ದೇವೆ. ಇನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ರಪ್ಪ, ಕಂಪ್ಲೇಂಟ್ ಬಂದಿತ್ತು, ಅಷ್ಟಕ್ಕಷ್ಟೇ ಹೇಳ್ತೇನೆ. ಒಳಗಡೆ ಎಲ್ಲ ಏನು SITನವ್ರು ಮಾಡ್ತಾರೆ ಅದರಲ್ಲಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸ್ಟೇಟ್ಮೆಂಟ್ಗಳಲ್ಲಿ ಏನು ಹೇಳ್ತಾರೆ ಇದೆಲ್ಲ ನಾವು ಹೇಳೋಕ್ಕಾಗತ್ತೆ, ನಮಗೆ ಗೊತ್ತಿಲ್ಲ. ಹೌ ಕ್ಯಾನ್ ಐ ಡಿಸ್ಕ್ಲೋಸ್ ಇಟ್ ಆರ್ ಎನಿಬಡಿ ಎಲ್ಸ್? ಆ ರೀತಿ ಭಾವನೆ ಇದ್ದರೆ ಅದನ್ನು ಇನ್ನೂ ಹೆಚ್ಚು ಟೈಟ್ ಮಾಡೋದಕ್ಕೆ ಹೇಳೋಣ SITನವ್ರಿಗೆ. ವಿಷಯ ಆಚೆ ಬರಬಾರ್ದಪ್ಪ, ಯಾವುದು ವಿಷಯಗಳು ಆಚೆ ಬರಬಾರ್ದು ಅಂತೇಳಿ ಇನ್ನೂ ಅವರಿಗೆ ತಾಕೀತು ಮಾಡೋಣ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ವಾಕ್ಸಮರ ಮುಂದುವರೆದಿದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪ್ರಕರಣವನ್ನ ಒಂದು ಹಂತಕ್ಕೆ ರೇವಣ್ಣ ಅವರ ಕುಟುಂಬಕ್ಕೆ ಸಹಕಾರ ಆಗುವಂತೆ ನಡ್ಕೊಳ್ತಿದ್ದಾರಾ ಅನ್ನೋ ಆರೋಪ ಕೂಡ ಕೇಳೋಕೆ ಸಿಕ್ಕಿತ್ತು. ಇದೀಗ ಮತ್ತೊಮ್ಮೆ ಕಾನೂನಾತ್ಮಕವಾಗಿ ಎಲ್ಲ ಕೆಲಸ ಮಾಡ್ತಿದ್ದೀವಿ, ಇಲ್ಲಿ ಯಾರನ್ನು ಪ್ರೊಟೆಕ್ಟ್ ಮಾಡುವ ಅಥವಾ ಯಾರ ವಿರುದ್ಧವಾಗಿಯೋ ರಾಜಕೀಯ ವೈಷಮ್ಯ ಸಾರುವಂತಹ ಯಾವುದೇ ಪ್ರಮೇಯ ಇಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಜ್ವಲ್ಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಯಾವ್ಯಾವ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇರಬಹುದು ಅನ್ನೋ ಅನುಮಾನವಿದೆಯೋ ಆ ಎಲ್ಲಾ ದೇಶಗಳ ಸ್ಥಳೀಯ ಮಟ್ಟದ ವಿಮಾನಯಾನ ಇಲಾಖೆ ಆಗಿರಬಹುದು, ಪೊಲೀಸ್ ಇಲಾಖೆ ಆಗಿರಬಹುದು, ಅವರಿಗೆ ಮಾಹಿತಿಯನ್ನ ರವಾನೆ ಮಾಡಿ ಆಗಿದೆ. ಇಂಥವ್ರೊಬ್ರು ಬೇಕಾಗಿದ್ದಾರೆ, ವಾಂಟೆಡ್ ಇದ್ದಾರೆ, ಒಂದು ಆರೋಪ ಇದೆ, ಇಂಥವ್ರೇನಾದ್ರೂ ನಿಮ್ಮ ದೇಶದ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದ್ರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳಿ ಹೊರಡಿಸಲಾಗಿರುವ ನೋಟಿಸ್ ಅದನ್ನು ನೀಡಿದ್ದೇವೆ. ಮಾಹಿತಿ ಬಂದ ತಕ್ಷಣ ಅವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾ ಇದ್ದೀವಿ. ಅವ್ರು ಎಲ್ಲೇ ಇದ್ರು ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅವ್ರನ್ನ ಕರ್ಕೊಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನಾವು ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾ ಇದ್ದೀವಿ. ಅವ್ರು ಎಲ್ಲೇ ಇದ್ರು ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. HD ರೇವಣ್ಣ ಅವ್ರಿಗೆ ಸಂಕಷ್ಟದ ಮೇಲೆ ಮತ್ತೊಂದಿಷ್ಟು ಸಂಕಷ್ಟಗಳು ಬರ್ತಾ ಇದೆ. ಈಗ SIT ಇನ್ನುಳಿದ ಸಂತ್ರಸ್ತೆಯರನ್ನು ಕೂಡ ಸಂಪರ್ಕಿಸುವ ಪ್ಲಾನ್ ಮಾಡ್ತಾ ಇದೆ. ಸಾಕಷ್ಟು ಜನಕ್ಕೆ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಲಾಗಿದೆ ಆರೋಪಿಗಳ ಕಡೆಯವರಿಂದ. ಇನ್ನು ಕೆಲವರಿಗೆ ಬೆದರಿಕೆ ಕೂಡ ಹಾಕಲಾಗಿದೆಯಂತೆ. ಸೊ ಒಟ್ಟಿನಲ್ಲಿ SIT ಸಂಪರ್ಕಕ್ಕೆ ಸಂತ್ರಸ್ತೆಯರು ಸಿಗಬಾರ್ದು ಅಂತ ಬೇಕಾದಷ್ಟು ಪ್ರಯತ್ನಗಳನ್ನ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ತಿಳಿದು ಬಂದಿದೆ. ಸಂತ್ರಸ್ತ ಮಹಿಳೆಯರು ಧೈರ್ಯ ತೋರಿಸಿ ಮುಂದೆ ಬಂದರೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ ಅನ್ನೋ ಭರವಸೆಯನ್ನ SIT ಟೀಮ್ ಕೊಡ್ತಾ ಇದೆ. ಸಂತ್ರಸ್ತ ಮಹಿಳೆಯರು ದೂರು ಕೊಟ್ಟರೆ
ಕೇಸ್ ಇನ್ನಷ್ಟು ಬಲವಾಗತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ SIT ಮೂಲಗಳು ಈ ಮಾಹಿತಿಯನ್ನ ಕೊಟ್ಟಿವೆ. ಹಾಸನದ ಅಶ್ಲೀಲ ವಿಡಿಯೋ ಕೇಸ್ಗೆ ಮತ್ತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಯಾಕಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಕೇಸ್ ಈಸ್ ಸೋ ಲಾರ್ಜ್. ಸಿಕ್ಕಾಪಟ್ಟೆ ಜನರು ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಸಂತ್ರಸ್ತೆಯರ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿದೆ. ಹಾಗಾಗಿ ತಂದೆ ಮಗನಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗುತ್ತಾ ಮತ್ತೆ ದೂರು ನೀಡೋದಕ್ಕೆ ಮತ್ತೆ 3 ಮುಂದೆ ಬಂದಿದ್ದಾರೆ. SITಯನ್ನು ಸಂಪರ್ಕ ಮಾಡಿದ್ದಾರೆ 3 ಸಂತ್ರಸ್ತೆಯರು. ಈ ಬಗ್ಗೆ SIT ಪರಿಶೀಲನೆ ನಡೆಸ್ತಾ ಇದೆ. ಮತ್ತೆ 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗುವ ಸಾಧ್ಯತೆಗಳಿದ್ದಾವೆ. ಹಾಗಾದ್ರೆ ಅಷ್ಟೊಂದು ಸಾವಿರಾರು ಪ್ರಕರಣಗಳು ಸಿಡಿಯಲ್ಲಿ ಕಂಡು ಬಂದಿದ್ವು ಅಂತ ಹೇಳಲಾಗಿತ್ತು. ಇಲ್ಲಿ ಕೇವಲ ಒಟ್ಟು 4 ಕಂಪ್ಲೇಂಟ್, ತಂದೆ ಮೇಲೆ 2, ಮಗನ ಮೇಲೆ 2 ದಾಖಲಾಗಿದ್ದಂಥದ್ದು. ಒಟ್ಟು 3 ಕಂಪ್ಲೇಂಟ್, ಅದರಲ್ಲಿ ತಂದೆ ಮಗನ ಮೇಲೆ ತಲಾ 2 ಪ್ರಕರಣ ದಾಖಲಾಗಿದ್ದಂಥದ್ದು. ಉಳಿದ ಸಂತ್ರಸ್ತೆಯರು ಎಲ್ಲ ಹೋದ್ರು ಅನ್ನೋ ಪ್ರಶ್ನೆ ಬರ್ತಾ ಇತ್ತು. ಒಂದು ಅವ್ರನ್ನ ಹೆದರಿಸಿರ್ಬೇಕು ಅಥವಾ ಆಮಿಷಕ್ಕೆ ಒಳಪಡಿಸಿರ್ಬೇಕು, ಹಾಗಾಗಿ ಸುಮ್ಮನಿದ್ದಾರೇನೋ ಅನ್ನುವಂಥ ಒಂದು ದಿಕ್ಕಿನಲ್ಲಿ SIT ಪರಿಶೀಲನೆಯನ್ನ ನಡೆಸ್ತು. ಹಾಗಾಗಿ ಈಗ ಮತ್ತಷ್ಟು ಜನ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇನ್ನೂ 3 ಸಂತ್ರಸ್ತೆಯರು ಮುಂದೆ ಬಂದಿದ್ದಾರೆ. ಪ್ರತಿನಿಧಿ ಮಾದೇಶ್ ಸಂಪರ್ಕದಲ್ಲಿದ್ದಾರೆ, ಅಪ್ಡೇಟ್ ಪಡ್ಕೊಳ್ಳೋಣ. ಮಾದೇಶ್, ನಿಜಕ್ಕೂ ಇದು ನಿರೀಕ್ಷಿತವಾಗಿತ್ತು? ಯಾಕಂತಂದ್ರೆ ಸಾವಿರಾರು ಜನ ಸಂತ್ರಸ್ತೆಯರು ಇರ್ತಕ್ಕಂಥ ಒಂದು ಈ ದೇಶದಲ್ಲೇ ಅತಿ ದೊಡ್ಡ ಪ್ರಕರಣವಾಗಬಹುದಾದಂಥ ಒಂದು ಪ್ರಕರಣ ಇದು. ವೆರಿ ಸ್ಟ್ರಾಂಗ್ ಕೇಸ್. ಸೊ ಇದರಲ್ಲಿ ಇನ್ನಷ್ಟು ಜನ ಮುಂದೆ ಬರ್ತಾ ಇದ್ದಾರಾ? ಡೆವಲಪ್ಮೆಂಟ್ ಏನಿದೆ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ.